ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತೊಂದು ಸ್ಪೆಷಲ್ ವಿಡಿಯೋದೊಂದು ಬಂದಿದ್ದೀನಿ. ಏನಪ್ಪ ಇದು ಸ್ಪೆಷಲ್ ಅಂತಂದರೆ, ರೈತರ ಜಮೀನಲ್ಲಿ ಇಡೀ ಜಮೀನು ಪೂರ್ತಿ ನಾಗರಕಲ್ಲೇ ಬಂದಿದೆ. ಅದು ಏನಕ್ಕೋಸ್ಕರ ನಾಗರಕಲ್ಲು ಬಂತು ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಏನಕ್ಕೆ ಯಾವಾಗ ಇದು ನಾಗರಕಲ್ಲು ಆಯಿತು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಆ ಜಾಗಕ್ಕೆ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಅಂದರೆ ಈ ಕಲ್ಲುಗಳೆಲ್ಲ ಈ ಥರ ನಾಗರಕಲ್ಲು ಥರ ಆಗೋಗಿದೆಯಲ್ಲ, ಇದ್ರ ಮಹಿಮೆ ಏನು? ಇದ್ರ ಮಹಿಮೆ ಅಂದ್ರೆ ನಮಗೂ ಗೊತ್ತಿರಲಿಲ್ಲ ಸರ್ ಈ ಜಾಗ. ಅಂದರೆ ಇದು ನಮ್ಮ ಸ್ವಂತ ಜಾಗನೇ. ಇಲ್ಲೆಲ್ಲ ಕೃಷಿ ಎಲ್ಲ ಮಾಡ್ತಾ ಇದ್ವಿ. ಈ ಖರಾಬ್ ಇರೋ ಜಾಗ ಇದರಿಂದ ನಾವೇನು ಇದನ್ನ ನೋಡ್ಕೋತಾ ಇರಲಿಲ್ಲ. ಇದು ನಮಗೆ ಮೂಲ ದೇವರು. ನಮಗೆ ರೇಣುಕಾ ಯಲ್ಲಮ್ಮ ಅಂತ ನಮ್ಮ ತಾತನ ಕಾಲದಿಂದ ಪೂಜೆ ಮಾಡ್ತಾ ಇದ್ವಿ. ಅದು ಹೀಗಾಗಿ ನಮಗೆ ಕನಸಿನಲ್ಲಿ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇತ್ತು. ನಮಗೂ ಕನಸಲ್ಲಿ ಹಾವುಗಳು ಬರೋದು, ಅಟ್ಟಿಸ್ಕೊಂಬರೋದು, ಈ ಥರ ಎಲ್ಲ ಹಾವು ನೈಟಲ್ಲೆಲ್ಲ ಬೆಚ್ಚಿ ಬೀಳೋದು, ಈ ಥರ ಎಲ್ಲ ಆಯ್ತು. ನಮ್ಮ ಮಿಸ್ಸಸ್ಗೆ ತುಂಬಾ ಇದಾಗ್ತಾ ಇತ್ತು, ಕಚ್ಚೋದು, ಓಡಿಸ್ಕೊಂಬರೋದು ಈ ಥರ. ಆವಾಗ ನಮಗೆ ಈ ಬರ್ತಾ 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 ತುಂಬಾ ಕಷ್ಟ ಆಯಿತು ನಮಗೆ. ಕಷ್ಟ ಆದಾಗ ನಾವು ದೇವ್ರುಗಳಿಗೆಲ್ಲ ಮೊರೆ ಹೋದ್ವಿ. ಯಾವ ದೇವ್ರಿಗೆ ಹೋದ್ರೂ ಮೊರೆ ಹೋದ್ರೂ ನಮಗೆ ಇದಾಗಿಲ್ಲ, ಒಳ್ಳೇದಾಗಿಲ್ಲ. ಆಗ ಒಬ್ಬರು ಗುರುಗಳು ಸೈಂಟಿಸ್ಟ್ರು ನಮ್ಮ ಮಿಸ್ಸಸ್ಗೆ ಪರಿಚಯ ಆದರು. ಅವ್ರ ಪರಿಚಯ ಆದಮೇಲೆ ಅವ್ರನ್ನ ಮುಖ ನೋಡಿ ಹೇಳಿದಾರಂತೆ, ನಿಮಗೆ ಯಾವುದೋ ಒಂದು ಶಕ್ತಿ ಇದೆ, ನೀವು ತುಂಬಾ ಕಷ್ಟದಲ್ಲಿದ್ದೀರಾ, ನಾನು ನಿಮ್ಮ ಮನೆಗೆ ಒಂದು ಸಾರಿ ಪ್ರವೇಶ ಮಾಡಿದ್ರೆ ನಿಮಗೆ ವಿಚಾರಣೆ ಮಾಡಿ ನಾನು ಹೇಳ್ಕೊಡ್ತೀನಿ, ಅದನ್ನು ಪರಿಹಾರ ಆಗುತ್ತೆ, ನಿಮಗೆ ಒಳ್ಳೇದಾಗುತ್ತೆ ಅಂತ. ಸರಿ ಬನ್ನಿ ಸರ್ ನೋಡಿ ಯಾವಾಗ ಬರ್ತೀರಾ ಅಂತ ಕೇಳಿದರೆ, ಆವಾಗ ಅವ್ರ ಗುರುಗಳು ನಮ್ಮ ಮನೆಗೆ ಬಂದಿದ್ರು. ಮನೆಗೆ ಬಂದಾದ್ಮೇಲೆ ಚಾರ್ಟ್ಸ್ ಹಾಕಿ ಎಲ್ಲ ನೋಡಿದ್ರು. ಆ ಜಾಗ ನೋಡಬೇಕು ಅಂದರು. ಇಲ್ಲಿ ಕರ್ಕೊಬಂದ್ವಿ. ಇಲ್ಲಿ ಕರ್ಕೊಬಂದಾದ್ಮೇಲೆ ಜಾಗ ನೋಡಿ ನಾಗರಕಲ್ಲು ತೋರಿಸಿದ್ರು ಅವರೇನೆ. ನಮಗೆ ಗೊತ್ತಿರಲಿಲ್ಲ. ಅಂದರೆ ಇವು ಚಡೆ ಥರ, ಅಂದರೆ 7 ತಲೆ ಸರ್ಪ ಥರನೇ ಇದೆಯಲ್ಲ. ಹೌದು. ಇದ್ರ ಮಹಿಮೆ ಏನು? ಇದ್ರ ಮಹಿಮೆ ಅಂದರೆ ಇಲ್ಲಿ ಯಾಕೆ ಈ ಥರ ಆಯಿತು ಕಲ್ಲುಗಳೆಲ್ಲ ಅಂತ? ಈ ಥರ ಆಯಿತು ಅಂದರೆ ಆ ತಾಯಿ ಇಲ್ಲಿ ನೆಲೆಸವಳೆ ಅಂತ, ಇಲ್ಲಿ ಶಕ್ತಿ ಇದೆ ಅಂತ ಅವ್ರು ಹೇಳಿದ್ದು. ಈ ಥರ ಶಕ್ತಿ ಇದೆ, ನಿಮ್ಮ ಕುಲದೇವರದು, ನಿಮಗೆ ಗೊತ್ತಿಲ್ಲ, ನೀವು ಗೊತ್ತಿಲ್ಲದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ದೇವಾಲಯಗಳು ಸುತ್ತೀರಾ, ಒಳ್ಳೇದಾಗ್ತಾ ಇಲ್ಲ, ಏನೇ ಕೆಲಸ ಮಾಡಕ್ ಹೋದ್ರು ನಿಮ್ಗೆ ಅಡ್ಡಿ ಆಗ್ತಾ ಇದೆ, ನಿಮ್ಮ ಕುಲದೇವ್ರನ್ನ ನೀವು ಕಂಡಿಡ್ಕೊಂಡು ನೀವು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಆವಾಗ ನಾವು ಇಲ್ಲಿಗೆ ಬಂದಾಗ ನಾಗರಕಲ್ಲು ನೋಡಿದ್ವಿ. ನಾಗರಕಲ್ಲು ನೋಡಿದ್ಮೇಲೆ ಆ ಕಡೆ ಒಂದು ಬೇವಿನ ಮರ ಕಾಣಿಸುತ್ತು. ಬೇವಿನ ಮರದಿಂದ ಪಕ್ಕಕ್ಕೆ ಅಲ್ಲಿ ಒಂದು ಬಿದಿರು ಮೇಳೆ ಇತ್ತು. ಅಮ್ಮ ಕೂತಿರೋ ಜಾಗದಲ್ಲೇ ಬಿದಿರು ಮೇಳೆ ಇತ್ತು. ಆ ಬಿದಿರು ಮೇಳೆ ಹತ್ರ ಹೋದಾಗ ನೋಡಿ, ಬಂಡೆ ಮೇಲೆ ಕುತ್ಕೊಂಡಿದ್ವಿ. ಅವರು ಇದ್ರು, ನಾವು ಇದ್ವಿ, ಕುತ್ಕೊಂಡಿದ್ವಿ. ನಾಗ ಬಂದು ಸೆಡೆ ನೀವು ನೋಡಿದ್ರಿ? ಹೌದು. ನಾಗ ಬಂತು, ಅಲ್ಲಿ ಸೆಡೆ ಎತ್ಕೊಂತು 3 ಸಾರಿ ನಿಂಗೆ ನೆಲಕ್ಕೆ ಬಡಿತು. ಅಂದ್ರೆ ನನ್ನ ಇಲ್ಲಿ ನೆಲೆ ಮಾಡಿ, ಇಲ್ಲಿ ನೀವು ಇದು ಎಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ವಾ, ನಾನಿದ್ದೀನಿ, ಇಲ್ಲಿ ನೆಲೆ ಮಾಡಿ ಅಂತ ಆ ಬಿದಿರು ಮೇಳೆ ಹತ್ರ ತೋರಿಸ್ತು. ಆ ಬಿದಿರು ಮೇಳೆ ಕಡ್ದು ಇಂಗಡಿಸೋವಾಗ ಸಣ್ಣ ಸಣ್ಣ ಕಲ್ಲುಗಳು ಇಷ್ಟಿಷ್ಟುದ್ದ ನಾಮದ ಥರ ಸಿಕ್ತು. ಆವಾಗ ನಮಗೆ ಕೆಳಗಡೆ ಮಣ್ಣಲ್ಲಿ ಇಂಗಡಿಸಿದಾಗ ನಾಗಗಳು ಇದೇ ಥರ ಕಲ್ಲಿತ್ತು, ಸೇಮ್ ಈ ಕಲ್ಲು ಥರನೇ ಇತ್ತು. ಆ ನಾಗ ಇತ್ತು ಅದರಲ್ಲೆಲ್ಲ. ಬನ್ನಿ ಹೆಂಗೆ ಮಾತಾಡೋಣ. ನಾಗ ಇತ್ತು. ಆವಾಗ ಅದನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡಿ ಅಲ್ಲೇನೆ ಒಂದು ಚಿಕ್ಕ ಗೊಂಬೆಗಳ ತರ ಇಟ್ಟು ಅಮ್ಮನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಬಂದ್ವಿ. 8 ವರ್ಷ ಮಾಡಿದ್ವಿ. 8 ವರ್ಷ ಮಾಡಾದ್ಮೇಲೆ ತಿರ್ಗಾ ಅದನ್ನ ಯಾರೋ ಒಳ್ಳೇದಾಗಿರೋರು ದೇವಸ್ಥಾನಗಳು ಬಂದವರು ಹೋದವರು, ನಮಗೆ ಒಳ್ಳೇದಾಗಿದೆ ಹರಿಸ್ಕೊಂಡಿರೋರು, ನಮ್ಗೆ ದೇವಸ್ಥಾನಕ್ಕೆ ನಿಮಗೆ ಕಂಬಿ ಕೊಡಿಸ್ತೀವಿ ಅಂದ್ರು. ಕೆಲವರು ಬಂದು ಒಳ್ಳೇದಾದವ್ರಿಗೆ. ಹೌದು, ಇಲ್ಲಿ ಬಂದು ಚಿಕ್ಕ ಗುಡಿಲಿದ್ದಾಗೆ ಆವಾಗ್ಲೇನೆ ಬಂದು ಹೋಗ್ತಿದ್ರು ಜನ, ಬರೋರು ಹೋಗ್ತಾ ಇದ್ರು. ಅಂದ್ರೆ ತಡೆ ಓಡಿಸೋರು ಒಳ್ಳೇದಾಗೋದು. ಈ ಗಾಳಿ ಹಿಡ್ಕೊಂಡಿರೋ ಗಾಳಿ ಪೀಡೆಗಳು ಅವು ಓಡಿಸಿದಾಳೆ ತಾಯಿ, ಅದನ್ನು ವಾಸಿ ಮಾಡಿದಾಳೆ. ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಈ ದೇವಸ್ಥಾನಕ್ಕೆಲ್ಲಾನು ಸಿಮೆಂಟು ಕಂಬಿ ಎಲ್ಲ ಭಕ್ತರು ಕೊಡಿಸಿದ್ದೆ. ಎಲ್ಲ ಅವರಿಂದ ಇದಾಗಿದೆ ನಮ್ಗೆ. ಅಂದ್ರೆ ರೇಣುಕಾ ಯಲ್ಲಮ್ಮ ಅಂತಂದ್ರೆ ಬರೀ ಶಿರ ಮಾತ್ರ ಇರುತ್ತೆ. ಇಲ್ಲಿ ಫುಲ್ ಶರೀರ ಇದೆಯಲ್ಲ. ಹೌದು. ಇದ್ರ ಮಹಿಮೆ ಹೆಂಗೆ ಅಂತ? ಯಾಕೆ ಅಂದ್ರೆ ನಮಗೆ ಗರ್ಭದ ಗುಡಿ ದೇವರು ನಮಗ್ ಬಂದಿರೋದು. ನಮಗೆ ಗರ್ಭದ ಗುಡಿ ಅಂದ್ರೆ ಯಲ್ಲಮ್ಮ ಅಂದ್ರೆ ಆ ಅಮ್ಮನ ಆಕಾರದ ಪರಶುರಾಮರು ತಲೆ ಕಡ್ದಿರೋದು. ಅದಕ್ಕೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಲಿ ಕೊಡ್ತಾರೆ. ಅರ್ಧ ಶಿರ ಇರೋದ್ರಿಂದ ಆ ಅಮ್ಮನ ಕತ್ತಿ ಇದು ಆಯುಧ ಇರುತ್ತಲ್ಲ, ಅದು ಕತ್ತಿ ಇರೋದ್ರಿಂದ ಕೆಲವರು ಏನ್ ಮಾಡ್ತಾರೆ, ಆ ಅಮ್ಮನಿಗೆ ಆಗಾರ ಕೊಡ್ತಾರೆ. ಈ ತಾಯಿ ಹಂಗಲ್ಲ. ಈ ಅಮ್ಮ ಅಗ್ನಿಕುಂಡದಲ್ಲಿ ಹುಟ್ಟಿರೋಳು, ಜಮದಗ್ನಿ ಪತ್ನಿ. ಅಂದ್ರೆ ಶಿವನ ಅಂಶ ಇದು. ಅಂದ್ರೆ ಪಾರ್ವತಿ ಸೃಷ್ಟಿ ಮಾಡಿರೋದು ಇದು. ಪಾರ್ವತಿ ಮಗಳು, ಶಿವನ ಮಗಳು. ಹಂಗಾಗಿ
ರೇಣುಕರಾಜನ ತಪಸ್ ಮಾಡ್ತಾ ಇರ್ತಾನೆ. ರೇಣುಕರಾಜನಿಗೆ ಮಕ್ಕಳಿರೋದಿಲ್ಲ. ಹಂಗಾಗಿ ತಪಸ್ ಮಾಡುವಾಗ ರೇಣುಕರಾಜ ಇಷ್ಟೆಲ್ಲ ಬೇಡ್ಕೊತಾನಲ್ಲ, ಇಷ್ಟೆಲ್ಲ ಮಾಡ್ತಾನಲ್ಲ, ಅವರು ತಲೆ ಕೂದಲಿಂದ ದೇವಸ್ಥಾನ ಬಾಗಿಲೆಲ್ಲ ಗುಡಿಸೋರತ್ತೆ. ಆಗ ಆ ಇದರಿಂದ ಆ ಭಗವಂತ ಅವರಿಗೆ ರೇಣುಕರಾಜನಿಗೆ ಈ ತಾಯಿನ ಕೊಟ್ಟಿದ್ದು. ಈ ತಾಯಿ ಪ್ರಪಂಚಕ್ಕೆ ಲೋಕಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಭಗವಂತ ಅವರಿಗೆ ಆ ತಾಯಿನ ಕೊಡ್ತಾನೆ. ಆ ತಾಯಿ ಅಗ್ನಿಕುಂಡದಲ್ಲಿ ಬರ್ತಾಳೆ. ಅಗ್ನಿಕುಂಡದಿಂದ ರೇಣುಕರಾಜನ ಮೊದಲಿಗೆ ಹೋಗ್ತಾನೆ. ಆ ಪರಮಾತ್ಮ ಅವನು ಅಯ್ಯಪ್ಪ ಸಾಕಿ ದೊಡ್ಡೋಳು ಮಾಡಿ ಮದುವೆ ಟೈಮ್ ಬಂದಾಗ ಜಮದಗ್ನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ತಾಯಿ ಇನ್ನೇನು ಬೇರೆ ಯಾವುದು ಕಡಿಯೋದು ಪಡಿಯೋದು ಕೋಳಿ ಕುಯ್ಯೋದು ಅಂಥವು ಯಾವುದೂ ಅಲ್ಲ. ತುಂಬ ಮಡಿ ಆ ತಾಯಿ. ಆ ಮಡಿ ಅಷ್ಟೇ ಶ್ರೇಷ್ಠ ಆ ತಾಯಿ, ಬೇರೆ ಯಾವುದೂ ಇಲ್ಲ ಸರ್. ಕೆಲವರು ಏನು ಮಾಡ್ತಾರೆ ಅಂದರೆ ಅಮ್ಮನಿಗೆ ಬಲಿ. ಇಲ್ಲಿ ಯಾವ ಪೂಜೆ ಇರುತ್ತೆ? ನಮಗೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ. ಯಾವ ಟೈಮಿಂದ ಯಾವ ಟೈಮ್ವರೆಗೂ ಇರುತ್ತೆ? ನಾವು ಬೆಳಗ್ಗೆನೇ ಟೈಮು ಶುರು ಮಾಡ್ತೀವಿ. ಬರೋರು ಜನಗಳು ಬರೋರು ಯಾವ ಟೈಮ್ಗಾರು ಬರ್ಬೋದು. ಸಾಯಂಕಾಲ ಹೇಳಿ ಯಾವ ಮುಗಿಯುತ್ತೆ? ಸಾಯಂಕಾಲ ನಾವು 7 ಗಂಟೆ 7:30 ಗಂಟೆ ಇರ್ತೀವಿ. ಅಂದರೆ ಇದನ್ನ ಒಂದ್ಸಲ ಕರೆಕ್ಟಾಗಿ ಬರುವಂಥ ದೇವಸ್ಥಾನಕ್ಕೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ. ನಮ್ಮ ಕನಕಪುರ ಮೇನ್ ರೋಡು, ರಾವುಗೋಡ್ಲು ಗುಂಡಾಂಜನೇಯ ಟೆಂಪಲ್ ನಿಯರ್. ಗುಂಡಾಂಜನೇಯ ದೇವಸ್ಥಾನದ ಹತ್ರ ಬಂದು ಅಲ್ಲಿ ಕೇಳಿದ್ರೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಎಲ್ಲಿ ಅಂದರೆ ಮೇಲ್ಗಡೆ ಇಲ್ಲೇ ಕೊಣದ ಹತ್ರ ಅಂತ ತೋರಿಸ್ತಾರೆ. ಅಲ್ಲಿ ಬಂದರೆ ಕಾಣುತ್ತೆ. ಅಲ್ಲಿ ಕೊಣದ ಹತ್ರ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಕಾಣುತ್ತೆ. ಅಷ್ಟು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪು ಹಾಗೆ ಸ್ಕ್ರೀನ್ ಮೇಲೆ ಬರ್ತಿದ್ದಲ್ಲ, ಆ ನಂಬರ್ಗೆ ಫೋನ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಸರ್. ಈಗ ದೇವಸ್ಥಾನ ಒಳಗಡೆ ಹೋಗೋಣ. ಪೂಜೆ ಯಾವ ರೀತಿ ನಾವು ಒಂದ್ಸಲ ತೋರಿಸ್ಬಿಡೋಣ. ಇದು ನಾಗಮಲ್ಗೆ ತೋರಿಸ್ತೀನಿ. ನಾಗಮಲ್ಗೆ ತೋರಿಸ್ಕೊಬಿಡಿ. ಕಟ್ ಮಾಡ್ಬಿಡಿ, ಹಂಗೆ ಇರಲಿ ಬಾ. ಪರಿಹಾರ ಹೇಳ್ತದೆ. ಹಾಂ, ನಾಗಮಲ್ಗೆ ಪ್ರಕಾರ ಮಾಡಿದ್ರೆ ಪರಿಹಾರ ಆಗ್ತದೆ, ಒಳ್ಳೇದಾಗ್ತದೆ. ಹುಷಾರು ನಿಧಾನ ಒಂದು ನಂಬಿಕೆ. ನಿಧಾನ. ಇದು ನಮ್ಮ ಭೂಲೋಕದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಭೂಲೋಕದಲ್ಲಿ ಇಲ್ಲ ಅಂತ. ಅಂದ್ರೆ ಇದು ಎಲ್ಲಿ ದೇವಾಲಯಗಳು ಇರುತ್ತವೋ, ಎಲ್ಲಿ ಶಕ್ತಿ ದೇವತೆ ಇರುತ್ತೋ ಅಲ್ಲಿ ಈ ಹೂವು ಗಿಡ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಉತ್ತ ಇದೆ, ಆ ಉತ್ತದಿಂದ ಬಂದಿದೆ ಇದು. ಏನಂದ್ರೆ ಇದನ್ನ ನಾಗಮಲ್ಲಿಗೆ ಅಂತ ನೋಡಿ. ಇದು ಭೂಲೋಕದಲ್ಲಿ ಅಪರೂಪದ ಹೂವು ಅಲ್ಲ? ಹೌದು, ಅಪರೂಪದಲ್ಲಿ ಹೂವುಗಳಲ್ಲಿ ಒಂದಾದಂತ ನಾಗಪುಷ್ಪ, ನಾಗಮಲ್ಲಿಗೆ ಅಂತಾನೂ ಕೂಡ ಕರೀತಾರಂತೆ. ನೋಡಿ ತರ ಇದೆ, ನೋಡಿ ಲಿಂಗ ತರ ಇದೆ. ಮೇಲ್ಗಡೆ 5 ತಲೆ ಶೆಡೆ. ಅಂದ್ರೆ ಇದನ್ನ ವಿಶೇಷತೆ ಯಾವ ರೀತಿ ಇಲ್ಲಿ ಸರ್? ಇದು ನಮಗೂ ಗೊತ್ತಿರಲ್ಲ ಸರ್. ಇಲ್ಲಿ ಬಂದು ನೋಡಿದಾಗ ಮಾತ್ರ ಇಲ್ಲಿ ಉತ್ತ ಇದೆ ಅಂತ. ಇಲ್ಲಿಗೆ ಅಲ್ಲಿ ಬಿದ್ರ ಮೇಲೆ ಹತ್ರ ಬಂದು ತೋರಿಸ್ತಲ್ಲ, ಅಲ್ಲಿ ತೋರಿಸಿದ ತಕ್ಷಣ ಕೆಳಗಡೆ ಹಿಂಗ ಅಡಿಕ್ ಬೀಳ್ದು. ಅಡಿಕ್ ಬಂದಾಗ ಉತ್ತದೊಳಗಡೆ ಹೋಯ್ತು. ಇಲ್ಲಿ ಉತ್ತ ಅದೇ ಅಂತ ನಾವಾಗ ಗೊತ್ತಾಗಿದ್ದು. ಆಮೇಲೆ ಇಲ್ಲಿ ಈ ಗಿಡ ಇತ್ತು. ಈ ಗಿಡ ಇದ್ದಾಗ ಹೂವು ಕಾಣಿಸ್ತು. ಆ ಹೂವು ನೋಡಿದಾಗ 500 ಕೇಳಿದ್ರು, ಇದೇನ್ ಸ್ವಾಮಿ ಈ ತರ ಇದೆ ಅಂತ. ಇದು ನಾಗಮಲ್ಲಿಗೆ ಕಣೆಯ. ಇದು ದೇವಲೋಕದಲ್ಲಿರೋದು. ಸಾಮಾನ್ಯವಾಗಿ ಶಕ್ತಿ ದೇವತೆಗಳು ಎಲ್ಲಿರ್ತಾರೋ ಅಂತ ಜಾಗದಲ್ಲಿ ಇರೋದು. ಸಾಮಾನ್ಯವಾಗಿ ಇರೋಲ್ಲ, ಏನೋ ನಿಮ್ಮ ಪುಣ್ಯ ಇದಿರೋದು ತುಂಬಾ ಒಳ್ಳೇದು ಅಂತ ಅವ್ರು ಹೇಳದ್ಮೇಲೆ ನಮಗೆ ಗೊತ್ತಾಗಿತ್ತು. ಇದು ಎಲ್ಲಿ ಈಗ ಎಲ್ಲ ದೇವಸ್ಥಾನಗಳು ಇದೆ, ಪ್ರತಿಯೊಂದು ಇಲ್ಲ ದೇವಸ್ಥಾನದಲ್ಲಿ ದೇವರಿಲ್ಲ ನಾವು ಇದೆಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಒಂದೊಂದು ದೇವಸ್ಥಾನದಲ್ಲಿ ಶಕ್ತಿ ಅಂತ ಯಾವುದಿರುತ್ತೋ ಈ ಥರ ಕುರುಹುಗಳು ಇರುತ್ತೆ. ಹಾಗೆ 3 ಕಾಡೋದು ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥದ್ದು ಒಂದು ಹತ್ತಿ ಮರ ಇದೆ. ಅದ್ರ ವಿಶೇಷ ನಿಮ್ಗೆ ಅಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಇದೇ ಹೇಳಿದ್ರಲ್ಲ, ಇದು ನಾಗಮಲ್ಲಿಗೆ ಅನ್ನೋದು ವಿಶೇಷ. ಎಲ್ಲಿ ಶಕ್ತಿ ದೇವತೆಗಳು ಇರುತ್ತೋ ಅಲ್ಲಿ ಬೆಳೆಯುವಂಥ ಈ ನಾಗಮಲ್ಲಿಗೆ ಇಲ್ಲಿ ತೋರಿಸಿ ಬನ್ನಿ. ಹಾಗೆ ಮುಂದಕ್ಕೆ ಹೋಗೋಣ. ಇದು ಇದೆ ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ. ಹೌದು ಸರ್. ಇದು ಇಲ್ಲಿ ಫೋಕಸ್ ತಗೋ ಫಸ್ಟು. ಇಲ್ಲಿ ಹಂಪನ್ನ ಸ್ಥಾಪನೆ ಮಾಡಿ ದೇವಸ್ಥಾನ ಅಲ್ಲಿ ಮಾಡುವಾಗ ಇದು ಸಣ್ಣ ಗಿಡ. ಇದು ಸಣ್ಣ ಗಿಡ. ನಮಗೆ ಇದು ಈ ಸತ್ಯ ಪತ್ತೆ ಎಲ್ಲ ಬೆಳ್ಕೊಂಡಾಗ ಎಲ್ಲ ಕಿತ್ತು ಬಿಸಾಕನ ಅಂತ ನಾವು ಪ್ರಯತ್ನ ಪಟ್ಟಿದ್ದು. ಆಮೇಲೆ ಹತ್ತಿ ಮರ ಇರ್ಲಿ ಬಿಡು, ಮರ ಆಗುತ್ತೆ, ಸುತ್ತ ಬಯಲಿದೆಯಲ್ಲ ಕಾಡ್ ಥರ, ಮರ ಆದ್ರೆ ಒಳ್ಳೇದಲ್ಲ ಅಂದ್ಬಿಟ್ಟು ಬಿಟ್ವಿ ನಾವು. ಆಮೇಲೆ ಬಿಟ್ಟಾದ್ಮೇಲೆ ತಾಯಿನೇ ಬಂದು ಹೇಳಿದ್ಲು, ಅದು ನನ್ನ ತಂದೆ ಗುರು ಅವರು, ಎಲ್ಲಿದ್ರು ನಾನು ಅವರು ಇರೋ ತಾವು ನಾನು ಇದ್ದೇ ಇರ್ತೀನಿ ಅಂತ ಹೇಳಿದ್ಮೇಲೆ ಅದನ್ನ ಹಂಗೆ ಬಿಟ್ವಿ.
ನೋಡಿ ಇದೇ ಹೇಳ್ತಿರೋದು ಹತ್ತಿ ಮರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರೀತಾರೆ. ಹಾಗೆ ಒಂದೇ ರೂಪ 3 ತಲೆ ಇರೋದ್ರಿಂದ ದತ್ತಾತ್ರೇಯ ಅಂತಲೂ ಕೂಡ ಇಲ್ಲಿ ಕರೆಯುವಂಥದ್ದು. ದತ್ತಾತ್ರೇಯ ಅಂತಾನೂ ಕರೀತಾರೆ. ಅಂದ್ರೆ ಇಲ್ಲಿ ವಿಶೇಷ ಇದ್ರ ವಿಶೇಷತೆ ಇಲ್ಲಿ ಇಲ್ಲಿ ಗುರುದೋಷ ಅಂತ ಇರುತ್ತೆ. ಗುರುದೋಷಕ್ಕೆ ಅವರು ಇಲ್ಲಿ ಬೆಲ್ಲ ಇರುತ್ತಲ್ಲ, ಬೆಲ್ಲದ ಆರತಿ ಮಾಡಿ ಒಂದು ಬಿಳಿ ಪಂಚೆ ಕಟ್ಟಿ ಎಲ್ಲ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಗುರುದೋಷ ಹೋಗುತ್ತೆ ಅಂತ ಒಂದು ನಿಯಮ ಇದೆ ಸರ್. ಗುರುದೋಷಗಳು ಯಾರಿಗೆ ಇರ್ತಾರೋ ಅವ್ರು ಬಂದು ಇಲ್ಲಿ ದೋಷಗಳು ಹೋಗ್ಬೋದು, ಗುರುದೋಷ ಹೋಗುತ್ತೆ ಸರ್. ನೋಡಿ ಈಗ ಅದನ್ನ ದೃಷ್ಟಿಸಿ ನೋಡಿ ಒಂದ್ಸಲ 3 ತಲೆ 1 ದೇಹ ದತ್ತಾತ್ರೇಯ. ಈ ತಲೆ ಮೇಲ್ಗಡೆಯಿಂದ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಅವತಾರಗಳು ಒಂದೇ ಮರದಲ್ಲಿರುವಂಥದ್ದು. ತುಂಬ ವಿಶೇಷವಾದಂಥ ಕ್ಷೇತ್ರ ಇದು. ಎಲ್ಲಿದೆ, ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿನ ವಿಶೇಷತೆ ಈ ಕಡೆ ತಿರುಗಪ್ಪ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಮಕ್ಕಳು ಇಲ್ದಿರೋರಾಗಿರ್ಬೋದು, ವಿದ್ಯಾಭ್ಯಾಸದ ತೊಂದರೆ ಇರ್ಬೋದು, ಅಥವಾ ಮನೆ ಕಟ್ತಾರೋರಿಗೆ ಏನಾದ್ರು ತೊಂದರೆ ಆಯ್ತಾ ಇದ್ದರೆ, ಮಾಟ ಮಂತ್ರ ಮಾಡ್ತಾಯಿದ್ರೆ ಅಂಥವ್ರಿಗೆ ಇಲ್ಲಿ ಬಂದು ನೀವು 1 ವಾರ ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಇಲ್ಲಿ ಮೈ ಮೇಲೆ ಕೂಡ ದೇವ್ರು ಬರುತ್ತೆ. ಆ ದೇವರು ಯಾವ ರೀತಿ ಹೇಳ್ತಾರೋ, ಎಷ್ಟು ವಾರ ಹೇಳ್ತಾರೋ ಅಷ್ಟು ವಾರದವರೆಗೂ 100% ಖಂಡಿತವಾಗೂ ಒಳ್ಳೇದಾಗೇ ಆಗುತ್ತೆ. 1 ವಾರ ಆತಂದ್ರೆ 1 ವಾರದಲ್ಲಾಗುತ್ತೆ, 3 ವಾರ ಅಂದರೆ 3 ವಾರದಲ್ಲಾಗುತ್ತೆ, 9 ವಾರ ಹೆವಿ ಅಂದರೆ 9 ವಾರ ಹೇಳ್ತಾರೆ. 9 ವಾರದ ಒಳಗೆ ನೀವು ಏನು ಅಂದ್ಕೊಂಡಿದ್ದು ಕಾರ್ಯ ಖಂಡಿತವಾಗೂ ಆಗುತ್ತೆ. ಈ ದೇವಸ್ಥಾನ ಎಲ್ಲಿದೆ, ಯಾವ ರೀತಿ ಇದೆ ಅನ್ನೋದನ್ನು ಬನ್ನಿ ಈಗ ತೋರಿಸ್ಕೊಡ್ತೀನಿ. ಬನ್ನಿ ಸರ್, ಅಲ್ಲಿ ಇದೆ ನೋಡಿ ಸರ್ ನಾಗರಿಕರು. ಹಾಂ, ಅದೊಂದು ಶೂಟ್ ಮಾಡ್ಕೋ ಬಾ. ಕರ್ಕೋಗ ಅವ್ರು ಫಸ್ಟ್ ಅವ್ರು ಮುಂದೆ ಬಿಟ್ಕೋ. ಇಲ್ಲಿದೆ ನೋಡಿ, ಹೌದು ಇದೆಲ್ಲ ನಾಗನೇ ಸರ್. ಬಿಸಿಲಿಗೆ ಬಂದಿದ್ದೀವಿ ಅಲ್ಲಿ ನೋಡ್ರಿ ಒಳಕ್ಕೆ. ಮೈಮೆ ಹೇಳಿದ್ರಲ್ಲ, ಇವಾಗ ಹುಟ್ಟು ಬಂದಿರೋದು. ಒಂದು 5 ವರ್ಷ ಆತಕ ಹುಟ್ಟಿದಲ್ಲ, ತಾನೇ ಮರ. ಹಾಂ, ಇಲ್ಲಿ ಸೆನ್ ಮಾಡ್ತೀವಿ ಇವಾಗ. ಹಾಂ, ಅದಾ ಇದಕ್ಕಿಂತ ದೊಡ್ಡ ಪವರ್ ಇದೆ ಇವಾಗ ಬೆಳೆ. ಬರ್ಲಿ ಅವರು. ಕೊಡಿ